ಹಾಯ್ ನಮಸ್ತೆ. ಸಾನಿಯಾ ಸಾಲಿಕ್ ಮಾತಾಡ್ತಾ ಇದ್ದೀನಿ. ಸೊ ನಾವು ಫೆಬ್ರವರಿ 10ನೇ ತಾರೀಕು ಬೆಂಗಳೂರಿಂದ ಹೊರಟು ಶಾರ್ಜಾ, ದುಬೈ, ಅಬುದಾಬಿ ಪ್ಯಾಕೇಜ್ 4 ನೈಟ್ 5 ಡೇಸು ಆರ್ಗನೈಸ್ ಮಾಡಿದ್ವಿ. ಸೊ ಈ ಪ್ಯಾಕೇಜು 5 ದಿನಗಳ ಕಾಲ ತುಂಬ ಚೆನ್ನಾಗಿ ನಾವು ಆರ್ಗನೈಸ್ ಮಾಡಿದ್ವಿ ಅಥವಾ ನಾವು ಅಂದ್ಕೊಂಡಿದ್ದೀವಿ. ಸೊ ಇದು ನಮ್ಮ ಮುಂದಕ್ಕೆ ನಮ್ಮ ಜನರು ಏನು ಮಾತಾಡ್ತಾರೆ ಅದ್ರ ಮುಖಾಂತರ ನಿಮಗೆ ಗೊತ್ತಾಗುತ್ತೆ ನಮ್ಮ ಪ್ಯಾಕೇಜು ಹೇಗಿತ್ತು ಅಂತ. ಹಾಗೆ ಶಾರ್ಟ್ಲಿ ಮತ್ತೆ ನಾವು ದುಬೈ ಪ್ಯಾಕೇಜ್ನ ಅನೌನ್ಸ್ ಮಾಡ್ತೀವಿ. ಸೊ ನಿಮಗೆ ಯಾವ ಡೇಟು ಯಾವಾಗ ಆರ್ಗನೈಸ್ ಮಾಡ್ತೀವಿ ಹೆಚ್ಚಿನ ಮಾಹಿತಿಗೋಸ್ಕರ ಈ ಕೆಳಗಡೆ ಬರ್ತಾರೋ ನಂಬರ್ಗಳಿಗೆ ನೀವು ಕಾಲ್ ಮಾಡ್ಬೋದು. ಕಾಲ್ ಮಾಡಿ ನೀವು ಡೀಟೇಲ್ನ ತಿಳ್ಕೊಬೋದು. ಬನ್ನಿ, ಹಾಗೆ ಈ ಒಂದು 5 ದಿನ ಸಾನಿಯಾ ಹಾಲಿಡೇಸ್ ಕಡೆಯಿಂದ ಏನು ನಾವು ಆರ್ಗನೈಸ್ ಮಾಡಿದ್ವಿ, ಇವತ್ತು ಕೊನೆ ದಿನ ಮಿರಾಕಲ್ ಗಾರ್ಡನ್ ನೋಡೋಕೆ ಬಂದಿದ್ವಿ. ಸೊ ಮಿರಾಕಲ್ ಗಾರ್ಡನ್ ನೋಡಿಕೊಂಡು ನಾವು ಇಲ್ಲಿಂದ ಮಧ್ಯಾಹ್ನ ಊಟ ಮಾಡ್ತೀವಿ. ಊಟ ಮಾಡಿಕೊಂಡು ಹಾಗೆಯೇ ಇನ್ನೂ ಶಾಪಿಂಗ್ ಇದೆ, ಶಾಪಿಂಗ್ ಇನ್ನೂ ನಾವು ಮುಗಿಸಿಲ್ಲ. ಸೊ ಮೀನಾ ಬಜಾರ್ಗೆ ಹೋಗಿ ಮೀನಾ ಬಜಾರಲ್ಲಿ ಗಾರ್ಡನ್ ಸಿಗುವಂಥ ಶಾಪಿಂಗ್ ಮಾಡಿಕೊಂಡು ಅಲ್ಲಿಂದ ಸೀದಾ ಏರ್ಪೋರ್ಟ್ ಕಡೆ ಹೊಡ್ತೀವಿ. ಸೊ ಈ 5 ದಿನ ನಮ್ಮ ಜನಗಳು ಏನು ಬಂದಿದ್ರು ಅವರ ಎಕ್ಸ್ಪೀರಿಯನ್ಸ್ನ ಕೇಳೋಣ ಅಂತ ಅವ್ರನ್ನೇ ಕೇಳೋಣ ಅಂತ ಬನ್ನಿ. ಹಾಗೆ ನಮ್ಮ ಪ್ಯಾಕೇಜ್ಗಳು ನಾವೇನೇನು ಆರ್ಗನೈಸ್ ಮಾಡ್ತೀವಿ ಎಲ್ಲ ಕಂಪ್ಲೀಟ್ ನಮ್ಮ ವೆಬ್ಸೈಟಲ್ಲಿ ನಿಮಗೆ ಡೀಟೇಲ್ಸ್ ಸಿಗುತ್ತೆ. ಸೊ ನೀವು ನಮ್ಮ ವೆಬ್ಸೈಟು ಕೆಳಗಡೆ ಏನು ಲಿಂಕ್ ಇದೆ, ವೆಬ್ಸೈಟ್ ಲಿಂಕು, ಇದನ್ನು ನೋಡಿಕೊಂಡು ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಬನ್ನಿ ಮಾತಾಡೋಣ ಅಂತ. ಸರ್ ನಮಸ್ತೆ. ಸೊ ಸಾನಿಯಾ ಹಾಲಿಡೇಸ್ ಕಡೆಯಿಂದ ನಾವು ಏನು ಫೆಬ್ರವರಿ 10ನೇ ತಾರೀಕು ದುಬೈ, ಶಾರ್ಜಾ, ಅಬುದಾಬಿ ಪ್ಯಾಕೇಜ್ ಆರ್ಗನೈಸ್ ಮಾಡಿದ್ವಿ. ಇವತ್ತಿಗೆ ಪ್ಯಾಕೇಜ್ ಮುಗ್ತಾ ಬಂತು. ಸೊ ಕೊನೆಯದಾಗಿ ನಾವು ಮಿರಾಕಲ್ ಗಾರ್ಡನ್ ನೋಡಿಕೊಂಡು ಈಗ ನೆಕ್ಸ್ಟ್ ಹೊಡುವಂಥ ಸಮಯ. ಈ 5 ದಿನ ನಿಮ್ಮ ಪ್ಯಾಕೇಜ್ ಎಕ್ಸ್ಪೀರಿಯನ್ಸು ಮೇಡಮ್ ಹೇಗಿತ್ತು ಮೇಡಮ್? ತುಂಬಾನೇ ಚೆನ್ನಾಗಿತ್ತು ಸರ್. ಡ್ರೀಮ್ ಕಮ್ ಟ್ರೂ ಅಂತ ಏನಿದೆ, ಇವಾಗ ಡ್ರೀಮ್ ಕೇಮ್ ಟು ರಿಯಾಲಿಟಿಗೆ ಅನ್ನೋದಕ್ಕೆ ಬಂದ್ಬಿಟ್ವಿ. ಸೊ ಎಲ್ಲಾನು ಅಷ್ಟೇ, ನಾವು ಅನ್ಕೊಂಡೇ ಇರಲಿಲ್ಲ ನಾವು ಇಷ್ಟು ಬೇಗ ದುಬೈನ ನೋಡ್ತೀವಿ ಅಂದ್ಬಿಟ್ಟು. ಇದು ನಮ್ಮ ಡ್ರೀಮ್ ಡೆಸ್ಟಿನೇಷನ್ ಆಗಿ ಉಳಿದಿತ್ತು. ಸೊ ಇವತ್ತೇನಾಯ್ತು ಅಂದ್ರೆ ಅದು ಫುಲ್ಫಿಲ್ ಆಯ್ತು. ನಿಮ್ಮಿಂದ ಇಷ್ಟು ಬೇಗ ದುಬೈನ ನೋಡ್ಲಿಕ್ಕಾಯ್ತು. ಸೊ ಮೊದಲನೇದಾಗಿ ನಿಮಗೆ ತುಂಬಾ ಥ್ಯಾಂಕ್ಸ್. ಆ್ಯಂಡ್ ನಮಗೆ ಯಾವುದೇ ಸರ್ವಿಸಲ್ಲೂ ಏನೂ ತೊಂದರೆ ಆಗದಿದ್ದಂಗೆ ಎಲ್ಲಾನು ತುಂಬ ಚೆನ್ನಾಗಿ ಮಾಡಿಕೊಟ್ರಿ. ಸೊ ಎಸ್, ವಿ ಎಂಜಾಯ್ಡ್ ಓವರ್ ಆಲ್ ಸರ್ವಿಸ್. ಆ್ಯಂಡ್ ನಾನು ಯಾಕೆ ಇವಾಗ ನೀವು ಗ್ರೂಪಲ್ಲಿ ಬಂದರೆ ಎಲ್ಲರಿಗೂ ಲಾಸ್ಟ್ ದಿನ ಆದರೆ ಬೇಜಾರಾಗುತ್ತೆ. ಎಸ್, ಯಾಕೆ ಆಗುತ್ತೆ ಅಂದರೆ ಒಂದು ಬಾಂಡಿಂಗ್ ಬೆಳೆಸ್ಕೊಂಡ್ಬಿಟ್ಟಿರ್ತೀವಿ. ಸೊ ಇವೆಲ್ಲ ಸಾಧ್ಯ ಆಗೋದು ಬರೀ ಸಾನಿಯಾ ಹಾಲಿಡೇಸ್ ಕಡೆಯಿಂದ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಈ ಥರನೇ ಇನ್ನಷ್ಟು ಜನ ಖುಷಿ ಪಡಿಸಿ ಇನ್ನಷ್ಟು ಟ್ರಿಪ್ಪನ್ನ ಮಾಡಿ ಅಂತ ಹೇಳ್ತಾ ಸಾದಿಕ್ ಸರ್ಗೆ ಹಾಗೂ ಸಾದಿಕ್ ಸರ್ ಟೀಮ್ಗೆ ಆಲ್ ದ ಬೆಸ್ಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ಸೊ ಹಾಗೇನೆ ನಮ್ಮ ಪುಟ್ಟಿಗೂ ಮಾತಾಡ್ಸೋಣ ಅಂತೆ. ಹಾಯ್ ಪುಟ್ಟಿ, ಹೇಗಿತ್ತು ಪುಟ್ಟ? ಎಂಜಾಯ್ ಮಾಡ್ದ ಟ್ರಿಪ್ಪು? ಎಂಜಾಯ್ ಮಾಡ್ದ. ಓಕೆ, ಥ್ಯಾಂಕ್ ಯು ಅಂಕಲ್. ಥ್ಯಾಂಕ್ ಯು ಅಂಕಲ್. ಓಕೆ, ನೆಕ್ಸ್ಟ್ ನಮ್ಮ ಸರ್ನ ಮಾತಾಡ್ಸೋಣ. ಸರ್, ನಿಮ್ಮ ಅನುಭವ ಹೇಗಿತ್ತು ಸರ್? ಓಕೆ, ಥ್ಯಾಂಕ್ ಯು. ಸಾನಿಯಾ ಹಾಲಿಡೇಸ್ ವತಿಯಿಂದ ನಿಮ್ಮ ಈ ಮುದ್ದಾದ ಜೋಡಿಗೆ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇನ ನಾವು ವಿಶಸ್ ಮಾಡ್ತಾ ಇದ್ದೀವಿ. ಭಗವಂತ ಹೀಗೆ ನಿಮಗೆ 100 ವರ್ಷ ನಗ್ನಗ್ತಾ ಚೆನ್ನಾಗಿ ಬಾಳಿ ಅಂತ ಸಾನಿಯಾ ಹಾಲಿಡೇಸ್ ಕಡೆಯಿಂದ ನಾವು ನಿಮಗೆ ಹಾರೈಸ್ತೀವಿ. ಥ್ಯಾಂಕ್ ಯು ವೆರಿ ಮಚ್ ಸರ್. ಓಕೆ, ಬನ್ನಿ. ಹಾಗೆ ನೆಕ್ಸ್ಟು ನಮ್ಮ ಇನ್ನೊಬ್ಬರು ನಮ್ಮ ಜೊತೆ ರೆಗ್ಯುಲರ್ ಆಗಿ ನಾವೆಲ್ಲೇ ಹಾಕಿದ್ರು ನಮ್ಮೇಲೆ ಅಷ್ಟು ಪ್ರೀತಿ ವಿಶ್ವಾಸ ಇಟ್ಕೊಂಡು ಮೇಡಮ್ ಬರ್ತಾರೆ. ಸೊ ಮೇಡಮ್ಗೂ ಕೇಳೋಣ ಅಂತೆ. ಮೇಡಮ್ ನಮಸ್ತೆ. ಸೊ ನಿಮ್ಮ ಈ ಅನುಭವ ಹೇಗಿತ್ತು ಮೇಡಮ್? ನಮಸ್ತೆ ಸಾದಿಕ್ ಅವರೇ. ಆ್ಯಕ್ಚುಲಾಗಿ ಈ ಟ್ರಿಪ್ಪಿಗೆ ನಾವು ಬರೋವಂಥ ಪ್ಲಾನೇ ಇರಲಿಲ್ಲ. ಅದು ಯಾವುದೋ ಒಂದು ರೀತಿಯಾಗಿ ನಾವು ಈ ಟ್ರಿಪ್ಪನ್ನು ತುಂಬ ಸಕ್ಸಸ್ಫುಲ್ಲಾಗಿ ಹಾಗೂ ತುಂಬ ಎಂಜಾಯಬಲ್ ಆಗಿ ಮಾಡಿಕೊಟ್ಟಿದ್ದೀರಾ. ತುಂಬ ಖುಷಿ ಆಗ್ತಿದೆ. ಹಾಗೂ ನಿಮ್ಮ ವಿಚಾರವಾಗಿ ಹೇಳಬೇಕು ಅಂತಂದರೆ ಸಾನಿಯಾ ಹಾಲಿಡೇಸ್ ವಿಚಾರವಾಗಿ ಅದರಲ್ಲೂ ಸಾದಿಕ್ ಅವರು ಹೇಳಬೇಕು ಅಂತಂದರೆ
ಖುದ್ದಾಗಿ ಏರ್ಪೋರ್ಟ್ಗೆ ಬಂದಾಗಿಂದ ಜೊತೆಯಲ್ಲಿದ್ದು ನಮಗೆ ತುಂಬ ಸಹಕಾರ ಕೊಟ್ಟು ಪ್ರತಿಯೊಂದು ವಿಚಾರದಲ್ಲೂ ತುಂಬ ಹೆಚ್ಚಾದಂಥ ಕಾಳಜಿ ವಹಿಸಿ ನಮಗೆ ಪ್ರತಿಯೊಂದು ಜಾಗದ ತುಂಬ ಡೀಪಾಗಿ ಅವುಗಳ ಬಗ್ಗೆ ನಮಗೆ ಮಾಹಿತಿಗಳನ್ನ ಕೊಡ್ತಾ ತುಂಬ ಚೆನ್ನಾಗಿ ಎಲ್ಲನೂ ಹೇಳ್ತಾ ಹೋಗ್ತಾ ಇರ್ತಾರೆ. ಊಟದಲ್ಲಾಗಲಿ ಅಥವಾ ಸ್ಟೇಯಿಂಗ್ ಆಗಲಿ ಯಾವುದ್ರಲ್ಲೂ ಎಲ್ಲೂ ಕೂಡ ಒಂದು ಚೂರು ಕೊರತೆನೂ ನಮಗೆ ಕಾಣಿಸ್ಲಿಲ್ಲ. ನಡೆಯೋದು ಒಂದು ಸ್ವಲ್ಪ ಜಾಸ್ತಿ ಇದ್ದರೂ ಕೂಡ ಆ ನಡೆದಿರೋ ಅಂಥ ಒಂದು ಸ್ಟ್ರೈನು ಅವರು ಮಾತಾಡೋ ರೀತಿಯಲ್ಲಿ ಅವರು ಮಾತಾಡಿಸಿ ನಮ್ಮನ್ನು ಆ ಒಂದು ಸುಸ್ತನ್ನೋದೇ ಇಲ್ದಂಗೆ ಎನರ್ಜೆಟಿಕ್ ಆಗಿ ಹೋಲ್ ಟ್ರಿಪ್ ಒಂದೇ ಒಂದು ಅದೇ ಹುಮ್ಮಸ್ಸಿನಿಂದ ಬಂದಾಗಿಂದ ಹೋಗೋವರೆಗೂ ಅದೇ ಸ್ಟ್ರೆಂತ್ ಎನರ್ಜಿನ ಕಾಪಾಡಿಕೊಂಡು ನಾವು ಖುಷಿಯಾಗಿರೋ ಥರ ಅವರು ನೋಡ್ಕೊಳ್ಳೋದು ತುಂಬ ಗ್ರೇಟ್. ಸಾದಿಕ್ ಅವ್ರಿಗೆ ಯಾವಾಗಲೂ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನು ತುಂಬ ಎಂಜಾಯ್ ಮಾಡಿದ್ದೀನಿ, ತುಂಬ ಖುಷಿಯಾಯಿತು. ಇದೇ ರೀತಿಯಾಗಿ ನಾನು ನಿಮ್ಮ ಜೊತೆ ಯಾವಾಗಲೂ ಬರ್ತಾನೇ ಇರ್ತೀನಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ನೆಕ್ಸ್ಟ್ ನಮ್ಮ ಇನ್ನೊಬ್ಬರು ಮೇಡಮ್ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣಂತೆ. ಮೇಡಮ್ ನಮಸ್ತೆ. ಸೊ ನಿಮ್ಮ ಈ ದುಬೈ ಪ್ಯಾಕೇಜ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ನಮಸ್ತೆ ಸಾದಿಕ್ ಅವರೇ. ಹಾಗೆ ಇವತ್ತು ದುಬೈ ಪ್ಯಾಕೇಜ್ಗೆ ನಾವು ಬಂದಿದ್ದೀವಿ. ದುಬೈ ಪ್ಯಾಕೇಜ್ ಅನ್ನೋದು ಒಂದು ಕನಸು. ಆ ಕನಸು ನನಸು ಮಾಡ್ಕೊಳ್ಬೇಕು ಅಂತ ಎಲ್ಲರಿಗೂ ಆಸೆ ಇರುತ್ತೆ. ಅದೇ ಥರ ನನಗೂ ಒಂದು ಕನಸನ್ನ ನನಸು ಮಾಡ್ಕೋಬೇಕು ಅಂತ ತುಂಬ ಆಸೆ ಇತ್ತು. ಬಟ್ ಯಾವ ಥರ ಕನಸನ್ನ ನನಸು ಎಲ್ಲರೂ ಮಾಡ್ಕೋಬೋದು, ಆದರೆ ಅದು ತುಂಬ ಹೆಲ್ದಿಯಾಗಿ ಅಂದರೆ ಖುಷಿಯಾಗಿ ನಾವಿವತ್ತು ನಮ್ಮ ಕನಸನ್ನ ತುಂಬ ಖುಷಿಯಾಗಿ ಅದನ್ನು ನನಸು ಮಾಡ್ಕೊಂಡಿದ್ದೀವಿ. ಫಸ್ಟ್ ಆಫ್ ಆಲ್ ಏನಂದರೆ ಫುಡ್, ಎಲ್ಲ ಕಡೆನೂ ತುಂಬ ಚೆನ್ನಾಗಿರೋ ಫುಡ್ ಕೊಟ್ಟಿದ್ವಿ. ಭಾರಿ ಖುಷಿ ಆಯಿತು. ಫುಡ್ನ ಎಂಜಾಯ್ ಮಾಡ್ಕೊಂಡು ತಿಂದಿದ್ದೀವಿ. ಆಮೇಲೆ ನಮಗೆ ರೂಮ್ಸ್ ಕೂಡ ತುಂಬ ಚೆನ್ನಾಗಿತ್ತು. ಎಲ್ಲ ಕಡೆನೂ ಎಲ್ಲೂ ಏನೂ ನಮಗೆ ಕೊರತೆ ಆಯಿತು ಅಂತ ಅನಿಸಿದ್ದೇ ಇಲ್ಲ. ಎಲ್ಲ ಕಡೆ ನಾವು ಒಂಥರ ಖುಷಿಯಾಗಿ ಎನರ್ಜೆಟಿಕ್ ಆಗಿ ಈ ಒಂದು ಟ್ರಿಪ್ನ ಇವತ್ತು ಮುಗಿಸ್ಕೊಂಡಿದ್ದೀವಿ. ನಾನು ಸಾದಿಕ್ ಅವ್ರ ಜೊತೆಯಲ್ಲಿ ಒಂದು 3-4 ಟ್ರಿಪ್ ಮಾಡಿ ಇದೀಗ 4ನೇದು. ಎಲ್ಲದರಲ್ಲೂ ಇದೇ ಥರ ಎಂಜಾಯ್ ಮಾಡಿದ್ವಿ. ಈ ದುಬೈ ಅಂತೂ ತುಂಬಾ ಖುಷಿಯಾಗಿ ಎಂಜಾಯ್ ಮಾಡಿದ್ವಿ. ಜೊತೆಗೆ ನಾನು ಇದನ್ನು ಖುಷಿಯಾಗಿ ಹೇಳ್ತೀನಿ, ನಾನು ಒಬ್ಬಳೇ ಬಂದಿದ್ದೆ, ಇಲ್ಲಿ ನಂಗೊಂದು ಒಳ್ಳೆ ಫ್ಯಾಮಿಲಿ ಸಿಕ್ತು. ಅವ್ರ ಜೊತೆಯಲ್ಲಿ ಇನ್ನೂ ಜಾಸ್ತಿ ಖುಷಿ ಪಟ್ಕೊಂಡು ಒಂದು ಫ್ಯಾಮಿಲಿನ ಜೊತೆಯಲ್ಲಿ ಕರ್ಕೊಂಡು ಹೋಗ್ತಿದ್ದೀನಿ. ಇಲ್ಲಿ ಒಂದು ಟ್ರಿಪ್ಪಿಗೆ ಬಂದಿದ್ದೀನಿ. ಟ್ರಿಪ್ಪಿಗೆ ಬಂದಾಗ ಒಂದು ಫ್ಯಾಮಿಲಿ ನನ್ನ ಜೊತೆಗೆ ಸಿಕ್ಕಿದೆ. ಇದನ್ನು ನಾನು ಬ್ಲೆಸ್ಡ್ ಅಂತ ಅನ್ಕೋತೀನಿ. ಆ ಥರ ಎಲ್ಲರಿಗೂ ಋಣಾನುಬಂಧ ರೂಪೇಣ ಪಶು ಪತ್ನಿ ಸುತ ಆಲಯ ಅಂತ ಹೇಳ್ತಾರೆ. ಆ ಥರ ಯಾರೇ ಒಬ್ರು ಸಿಗ್ಬೇಕಂದ್ರೂ ಅದಕ್ಕೆ ಒಂದು ಋಣ ಇರಬೇಕು. ಆ ಋಣದಲ್ಲಿ ನನಗೆ ಇನ್ನೊಂದು ಫ್ಯಾಮಿಲಿ ಇವತ್ತು ನನ್ನ ಜೊತೆಗೆ ಸಿಕ್ಕಿದೆ. ಅದು ನನಗೆ ತುಂಬಾ ಖುಷಿ ಕೊಟ್ಟಿದೆ. ಅದೆಲ್ಲನೂ ಸಾಧ್ಯ ಆಗಿದ್ದು ಸಾನಿಯಾ ಹಾಲಿಡೇಸಿಂದ. ಸಾದಿಕ್ ಅವ್ರಿಗೆ ನಾನು ಕೃತಜ್ಞತಾಪೂರ್ವಕವಾಗಿ ನಮಸ್ಕಾರಗಳನ್ನ ತಿಳಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ನಿಮಗೆ ದೇವರು ಆಯಸ್ಸು, ಆರೋಗ್ಯ, ನೆಮ್ಮದಿ, ಐಶ್ವರ್ಯ ಎಲ್ಲ ಕೊಟ್ಟು 100 ಕಾಲ ಕಾಪಾಡಲಿ ಅಂತ ನಾನು ಆ ದೇವರಲ್ಲಿ ಕೇಳ್ಕೊತೀನಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ನಮಸ್ತೆ. ಇನ್ನೊಂದ್ಸರಿ ನಮ್ಮ ಒಂದು ಯಂಗ್ ಎನರ್ಜಿಕ್ ಕಪಲ್ ಇವ್ರನ್ನ ನಮ್ಮ ಟ್ರಿಪ್ಪಿನ ಒಂಥರ ಯಂಗನ್ ಎನರ್ಜಿಕ್ ಅಂತಾನೆ ಹೇಳ್ಬೋದು. ಎಲ್ಲೂ ಒಂದು ಬೋರ್ ಆಗದೇನೆ ಎಲ್ಲ ಕಡೆ ಖುಷಿಯಾಗಿ ಹೋಗಿ ಪ್ಲೇಸಸ್ ನೋಡ್ಕೊಂಡು ಬನ್ನಿ ಕೇಳೋಣ. ಸರ್ ನಮಸ್ತೆ. ನಿಮ್ಮ ಈ 5 ದಿನದ ದುಬೈ ಟ್ರಿಪ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಸರ್? ತುಂಬಾ ಸೂಪರ್ ಆಗಿದೆ. ಸಾನಿಯಾ ಟ್ರಾವೆಲ್ಸ್ಗೆ ತುಂಬಾ ಒಳ್ಳೇದಾಗ್ಲಿ ಅಂತ ನಾವು ಆಸರಿಸ್ತೀವಿ. ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ನಮ್ಮನ್ನ. ನಾವು ತುಂಬಾ ಟ್ರಾವೆಲ್ಸ್ ಮಾಡಿದೀವಿ. ನಮ್ಗೆ ಇಷ್ಟೊಂದು ಸ್ಯಾಟಿಸ್ಫೈ ಎಲ್ಲೂ ಆಗಿಲ್ಲ. ತುಂಬಾ ಹ್ಯಾಪಿಯಾಗಿ ಜರ್ನಿ ಮಾಡಿದೀವಿ. 5 ದಿವಸನೂ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ನಮ್ಮನ್ನ. ಸರ್ ನಿಮ್ಮ ಅನುಭವ ಹೇಗಿತ್ತು ಸರ್? ನಾನು ಎಲ್ಲೆಲ್ಲ ಹೋಗಿ ನೋಡಿದ್ದೀವಿ, ಎಲ್ಲ ಟ್ರಾವೆಲ್ಸಲ್ಲೆಲ್ಲ ನೋಡಿದ್ದೀವಿ. ಈ ಟ್ರಾವೆಲ್ಸಲ್ಲಿ ನಮ್ಗೆ ಸಿಕ್ಕಿದಷ್ಟು ಸಂತೋಷ ಯಾವುದರಲ್ಲಿ ಸಿಕ್ಕಿಲ್ಲ. ತುಂಬಾ ಚೆನ್ನಾಗಿ ನೋಡ್ಕೊಂಡ್ರು. ಮತ್ತೆ ತುಂಬಾ ಚೆನ್ನಾಗಿ ಊಟ ಎಲ್ಲ ತುಂಬಾ ಚೆನ್ನಾಗಿದೆ. ಮತ್ತೆ ನಾವು ನೆಕ್ಸ್ಟ್ ಅವ್ರ ಜೊತೆಗೆ ಹೋಗ್ಬೇಕು ಅಂತ ನಾವು ಇಷ್ಟಪಡ್ತಾ ಇದ್ದೀವಿ. ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿ ನೋಡ್ಕೊಂಡ್ರು ನಮ್ಮನ್ನ. ಸೊ ನಿಮ್ಮ ಟ್ರಾವೆಲ್ಸ್ ಒಳ್ಳೇದಾಗ್ಲಿ ಅಂತ ನಾವು ಆಚರಿಸ್ತೀವಿ. ನಮಸ್ತೆ ಸರ್. ನಾವು ದುಬೈ ಟ್ರಿಪ್ ಆರ್ಗನೈಸ್ ಮಾಡಿದ್ವಿ. ಸೊ ಈ 5 ಡೇಸ್ ನಿಮ್ಮ ಪ್ಯಾಕೇಜ್ನ ಅನುಭವ ಸರ್ ಹೇಗಿತ್ತು ಸರ್? ಸಾದಿಕ್ ಅವರೇ, ನಿಜವಾಗಿ ನಿಮ್ಗೆ ನಾವು ಎಷ್ಟು ಕಡಿಮೆ ಒಳ್ಳೆತನ.
ಯಾಕೆಂದರೆ ಈಗ ನಾ ಇಷ್ಟರೊಳಗಾಗಿ ಆಲ್ ಇಂಡಿಯಾ ಟೂರ್ ಮುಗಿಸಿದ್ದೀನಿ 15 ವರ್ಷದಿಂದ ಈ ಕಡೆ. ತದನಂತರ ವಿಶ್ವ ಟೂರ್ ಅಂದರೆ ವರ್ಲ್ಡ್ ಟೂರ್ನಲ್ಲಿ ಸ್ವಿಟ್ಜರ್ಲೆಂಡು, ಫ್ರಾನ್ಸು, ಇಟಲಿ ಮತ್ತು ಬೆಲ್ಜಿಯಂ ಎಷ್ಟು 9 ದೇಶಗಳು ಬರ್ತಾವೆ ಯುರೋಪ್ ಕಂಟ್ರಿ ಒಳಗೆ. ಲಂಡನ್ಗೆ ಹೋಗಿಬಿಟ್ಟು ಅಲ್ಲಿ ನಮ್ಮ ಮಗ ಇರೋದ್ರಿಂದ ಅಲ್ಲಿಂದ ಮುಂದೆಲ್ಲ ಟೂರ್ಗಳು ಮಾಡಿದ್ವಿ. ಆದರೆ ಇವೆಲ್ಲ ಟೂರ್ಗಿಂತಲೂ ನನಗೆ ಭಾಳ ಲೈಕ್ ಆಗಿತ್ತು ನಿಮ್ಮ ಟೂರ್. ಯಾಕಂದರೆ ಅಷ್ಟೇ ಕಾಳಜಿ, ಅಷ್ಟೇ ನೀವು ವಯಸ್ಸಾದವ್ರನ್ನಾಗಲಿ ಮಕ್ಕಳನ್ನೇ ಆಗಲಿ ಎಲ್ಲ ಯುವಕರನ್ನೇ ಆಗಲಿ ಅಷ್ಟು ಕಾಳಜಿಯಿಂದ ಎಲ್ಲರೂ ಕರ್ಕೊಂಡು ಬಂದು ನೀವು ಚೆನ್ನಾಗಿ ಊಟ ತಿಂಡಿ ಕೊಟ್ಟು, ಅದು ಮೇನು. ಊಟ ತಿಂಡಿ ಮೇನು ಈ ಏಜಿಗೆ ನಮ್ಗೆ. ಊಟ ತಿಂಡಿ ಚೆನ್ನಾಗಿ ಕೊಟ್ಟು ಟೈಮ್ ಸರಿಯಾಗಿ ನಮ್ಮನ್ನು ಕರ್ಕೊಂಡು ಬಂದು ಎಲ್ಲ ಕಡೆ ತೋರಿಸಿ, ಆಮೇಲೆ ಏನೋ ಒಂದು ಸ್ವಲ್ಪ ಲೇಟ್ ಆಗುತ್ತೆ ಮತ್ತು ಎಲ್ಲರೂ ಒಟ್ಟಿಗೆ ಸೇರ್ಕೊಂಡು ಹೋಗ್ತಾ ಇದ್ದೇವೆ. ಅದು ಗ್ರೇಟ್ ನಿಮ್ಮದು. ಯಾಕಂದರೆ ನಾನು ನೋಡಿದೆ ಅಷ್ಟು ಟೂರ್ನಲ್ಲಿ ನಿಮ್ಮಷ್ಟು ಕಾಳಜಿ ಮಾಡೋದು ನಮ್ಗೆ ಯಾರು ಸಿಗಲ್ಲ. ಅದಕ್ಕೋಸ್ಕರವಾಗಿ ನಿಮ್ಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದೇನೆ. ಮುಂದೆ ಇನ್ನೂ ನಾನು ಟೂರ್ ಮಾಡೋದೈತಿ. ನೆಕ್ಸ್ಟ್ ಇಯರ್ ಅಥವಾ ಇದೇ ವರ್ಷ ಏಪ್ರಿಲ್ ಮೇ ಆಗ್ಬೋದು, ಅಥವಾ ನೆಕ್ಸ್ಟ್ ಇಯರ್ ನಾನು ನಿಮ್ಮ ಪ್ಯಾಕೇಜ್ ಮೇಲೆ ಬರುವಂಥ ಈ ಗುರಿ ಇಟ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಬನ್ನಿ ಅಮ್ಮ ಇದ್ದಾರೆ, ಅಮ್ಮ ಕೇಳೋಣ. ಅಮ್ಮ ನಮಸ್ತೆ. ನಿಮ್ಮ ಅನುಭವ ಅಮ್ಮ ಹೇಗಿತ್ತು? ನಾವು ಎಲ್ಲ ಸ್ಟೋರ್ಗಿಂತ ನಿಮ್ಮ ಸ್ಟೋರ್ ಭಾಳ ಚಲೋ ಐತ್ರಿ. ನಾವು ಫಾರಿನ್ ಎಲ್ಲ ಅಡ್ಡಾಡಿ ಬಂದ್ರೆ ಅಷ್ಟು ನಮಗೆ ಇದು ಅನ್ಸಿದ್ದಿಲ್ಲ. ಇದು ದುಬೈ ಭಾಳ ಇಷ್ಟ ಆತ್ರಿ. ಥ್ಯಾಂಕ್ ಯು ಮೇಡಮ್ ನಮಸ್ತೆ. ಸೊ ಆ್ಯಕ್ಚುಲಿ ಸ್ಪೀಕಿಂಗ್, ನೀವು ನಮ್ಮ ಈ ಸಾನಿಯಾ ಹಾಲಿಡೇಸ್ ಫ್ಯಾಮಿಲಿಗೆ ಹೊಸಬ್ರು. ಸಾಮಾನ್ಯವಾಗಿ ಬರೋಕ್ಕೆ ಮುಂಚೆ ಎಲ್ರಿಗೂ ಒಂದು ಭಯ ಇರುತ್ತೆ, ನಾವು ಅಷ್ಟು ಅಮೌಂಟ್ ಕೊಡ್ತಾ ಇದ್ದೀವಿ, ಇವ್ರು ನಮ್ಮನ್ನು ಕರ್ಕೊಂಡು ಹೋಗ್ತಾರ, ಹೇಗಿರುತ್ತೋ ಹೊಸಬ್ರು ಅಂತೆಲ್ಲ ಆ ಥರ ಒಂದು ಸಾಮಾನ್ಯವಾಗಿ ಬಂದೇ ಬರುತ್ತೆ. ಅಂದರೆ ದುಡ್ಡು ಎಲ್ಲ ಕಷ್ಟಪಟ್ಟು ದುಡ್ದಿರ್ತೀವಿ, ಎಲ್ಲಿ ಹಾಳಾಗುತ್ತೆ ಅಂತ ಆ ಭಯ ಇರುತ್ತೆ. ಸೊ ನೀವು ಬಂದ್ರಿ, ಸೊ ಈ 5 ದಿನ ನೀವು ಪ್ಯಾಕೇಜ್ನ ನಮ್ಮ ಜೊತೆ ಇದ್ರಿ. ಸೊ ಈ 5 ದಿನ ನಿಮ್ಮ ಅನುಭವ ಮೇಡಮ್ ಹೇಗಿತ್ತು ಮ್ಯಾಮ್? Yeah, like in one word, I want to say it was really awesome, fabulous, and very good trip that we had. And I want to say, the Mr. Sadiq, especially, that you will take care of each and every person in the group, as you take care of your family. So really, I like that thing mainly. And in time that you will take us to the restaurants, and food quality is also very good in all restaurants, and accommodation is also very comfortable. So really worth for money, and I really recommend others also to go with your tours. It's really worth for money, and it's really awesome experience. Thank you. Yeah. ನಮಸ್ತೆ ಸರ್. ಸೊ ನಾವು ಸಾನಿಯಾ ಹಾಲಿಡೇಸ್ ಕಡೆಯಿಂದ ಏನು ದುಬೈ ಟ್ರಿಪ್ ಆರ್ಗನೈಸ್ ಮಾಡಿದ್ವಿ. ಸೊ ಈ 5 ದಿನ ನಿಮ್ಮ ಪ್ಯಾಕೇಜ್ ಅನುಭವ ಸರ್ ಹೇಗಿತ್ತು ಸರ್? ಸಾದಿಕ್ ಅಲಿ ಅವರ ಭಾಳ ಚೆನ್ನಾಗಿತ್ತು. ನೀವೆಲ್ಲ ಚೆನ್ನಾಗಿ ನಡೆಸ್ಕೊಟ್ರಿ, ಯಾವ ತೊಂದರೆ ಇಲ್ಲ. ಊಟಕ್ಕಾಗಲಿ, ಸ್ಟೇಗಾಗಲಿ, ಮತ್ತು ಟ್ರಾನ್ಸ್ಪೋರ್ಟೇಷನ್ನು ಎಲ್ಲ ಇನ್ ಟೈಮು ಚೆನ್ನಾಗಿ ಆಯಿತು. ಕೆಲವು ಬಿಸಿಲಿದ್ದರಿಂದ ಪರವಾಗಿಲ್ಲ, ಜಾಸ್ತಿ ಓಡಾಡಿತ್ತು. ಸಫಾರಿಯಲ್ಲಿ ಚೆನ್ನಾಗಿತ್ತು. ಒಂಟೆ ಮೇಲೆ ಹೋಗಿದ್ದು ಎಲ್ಲ ಚೆನ್ನಾಗಿತ್ತು ಅನುಭವ. ಥ್ಯಾಂಕ್ ಯು ಸರ್. ಸೊ ಓವರಾಲ್ ನಿಮ್ಮ ಎಕ್ಸ್ಪೀರಿಯನ್ಸ್ ನೀವು ಕೊಟ್ಟಂತಹ ದುಡ್ಡಿಗೆ ವರ್ತ್ ಅನ್ನಿಸ್ತಾ? ಹಾಂ, ವರ್ತ್ ಅನಿಸುತ್ತೆ. ಓಕೆ, ನೋ ಪ್ರಾಬ್ಲಮ್. ಥ್ಯಾಂಕ್ ಯು. ನಮ್ಮ ಟೀಮಿನ ಯಂಗ್ ಅಂಡ್ ಎನರ್ಜಿಕ್ ಮೇಡಮ್. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್, ಹೇಗಿತ್ತು ನಿಮ್ಮ ಅನುಭವ? ತುಂಬ ಚೆನ್ನಾಗಿತ್ತು. 5 ದಿನದ ಟ್ರಿಪ್ ಆದ್ರೂ ಜಾಸ್ತಿ ಪ್ಲೇಸಸ್ ಎಲ್ಲ ತೋರಿಸಿದ್ರಿ. ಊಟ ಎಲ್ಲ ಚೆನ್ನಾಗಿತ್ತು. ವೆಜಿಟೇರಿಯನ್ಗೋಸ್ಕರ, ನಾನ್ ವೆಜಿಟೇರಿಯನ್ಗೋಸ್ಕರ ಸಪ್ರೇಟಾಗಿ ಮಾಡಿದ್ರಿ. ಅಕಾಮಡೇಷನ್ ತುಂಬ ಚೆನ್ನಾಗಿ ಕೊಟ್ಟರು. ಎಲ್ಲೆಲ್ಲಿ ಏನು ಬೇಕೋ ಎಕ್ಸ್ಪ್ಲೇನ್ ಮಾಡಿದ್ರಿ. ತುಂಬ ಓವರಾಲ್ ಟ್ರಿಪ್ ಚೆನ್ನಾಗಿತ್ತು. ಓಕೆ, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ವೆರಿ ಮಚ್. ಸರ್ ನಮಸ್ತೆ ಸರ್. ಎಲ್ಲರಿಗೂ ನಮಸ್ಕಾರ. ಸಾನಿಯಾ ಟ್ರಾವೆಲ್ಸು ನಾನು ಒಂದು 10 ಇಯರ್ಸಿಂದ ಹೋಗ್ತಾ ಇದ್ದೇನೆ. ಎಲ್ಲ ರೀತಿಯಿಂದಲೂ ಫೆಸಿಲಿಟೀಸು, ಆಮೇಲೆ ಟ್ರಿಪ್ ಕಂಫರ್ಟಬಲ್ಲು,
ಎಲ್ಲ ಚೆನ್ನಾಗಿ ಕೊಡ್ತಾ ಇದ್ದಾರೆ. ಆಮೇಲೆ ಎಸ್ಪೆಷಲಿ ದುಬೈ ಟ್ರಿಪ್ ಮಾತ್ರ ತುಂಬ ಎಕ್ಸಲೆಂಟಾಗಿತ್ತು. ಎಲ್ಲ ಪ್ಲೇಸಸ್ಗಳನ್ನ ಬರೀ 4-5 ದಿವಸದಲ್ಲಿ ಕವರ್ ಮಾಡಿದ್ದಾರೆ. ಆಮೇಲೆ ಫುಡ್ಡು, ವೆಜಿಟೇಬಲ್ ಫ್ರೂಟ್ಸು ಎಲ್ಲ ಚೆನ್ನಾಗಿ ಫುಡ್ಡಲ್ಲಿ ಸರ್ವ್ ಮಾಡ್ತಾಯಿದ್ದಾರೆ. ದ ಮೇನ್ ಕಾನ್ಸೆಪ್ಟು ಸನ್ಯಾಕ್ ಟ್ರಾವೆಲ್ಸ್ ಅಂದರೆ ಸೀನಿಯರ್ ಸಿಟಿಜನ್ಸ್ಗೆ ಚೆನ್ನಾಗಿ ನೋಡ್ಕೊತಾರೆ. ಯಾಕೆಂದರೆ ಇಂಥ ಪ್ರೋಗ್ರಾಮ್ಗೆಲ್ಲ ಸೀನಿಯರ್ ಸಿಟಿಜನ್ ತುಂಬ ಜನ ಬರೋದು. ಸೊ ಅವರಿಗೆಲ್ಲ ಚೆನ್ನಾಗಿ ಟ್ರೀಟ್ ಮಾಡಿ ಚೆನ್ನಾಗಿ ಫೆಸಿಲಿಟಿ ಕೊಟ್ಟು ಚೆನ್ನಾಗಿ ನೋಡ್ಕೊತಾ ಇದ್ದಾರೆ. ಮನೆಯಲ್ಲಿ ಯಾವ ಥರ ಮಕ್ಕಳು ನೋಡ್ಕೊತಾರೋ ಆ ಥರ ನೋಡ್ತಾ ಇದ್ದಾರೆ. ಸೊ ನಮಗಂತೂ ತುಂಬ ಖುಷಿ ಆಯಿತು. ಎಷ್ಟು ಬೇಗ 4-5 ದಿವಸ ಮುಗಿದೋಯ್ತು ಅಂತೇಳಿ ಇನ್ನೂ ಚಿಂತೆ ಆಗ್ತಾಯಿದೆ ನಮಗೆ. ಮತ್ತು ಇನ್ನು ನೆಕ್ಸ್ಟ್ ಟೈಮ್ ಮತ್ತು ಇನ್ನೊಂದು ಟ್ರಾವೆಲ್ಸ್ ಇದ್ದರೆ ಇನ್ನೊಂದು ಟ್ರಿಪ್ ಹೊಡಿಬೇಕಂತ ಮಾಡಿದ್ದೀವಿ. ಅದನ್ನು ಅವ್ರ ಜೊತೆಗೆ ಇವಾಗಲೇ ಫಿಕ್ಸ್ ಮಾಡ್ತಾಯಿದ್ದೀವಿ ಹೋಗೋದಕ್ಕೆ. ಥ್ಯಾಂಕ್ ಯು ವೆರಿ ಮಚ್. ನಮಸ್ತೆ. ಈ ದುಬೈ ಪ್ಯಾಕೇಜ್ ಅನುಭವ ಮೇಡಮ್ ಹೇಗಿತ್ತು ಮೇಡಮ್? ಸೂಪರ್ ಆಗಿತ್ತು. ನಾನು ಅಂದರೆ ಒಬ್ಬಳೇ ಬಂದಿದ್ದೆ ನಮ್ಮ ರಿಲೇಷನ್ ಅವರೊಟ್ಟಿಗೆ. ಆದರೆ ನಮಗೆ ಹಾಗೆ ಗೊತ್ತಾಗಲೇ ಇಲ್ಲ. ಒಳ್ಳೆ ಟ್ರೀಟ್ ಮಾಡಿದ್ದಾರೆ. ಹೋಟ್ಲಲ್ಲಾಗಲಿ ನಮ್ಮ ಗೈಡ್ ಆಗಲಿ ಎಲ್ಲ ಒಳ್ಳೆ ರೀತಿಯಲ್ಲಿ ನಡೆಸಿಕೊಟ್ಟಿದ್ದಾರೆ. ಏನು ಬೇಜಾರಾಗುವ ಹಾಗೆ ಒಂದು ಪ್ರಾಬ್ಲಮ್ ಏನೂ ಆಗಲಿಲ್ಲ ನಮಗೆ. ಒಳ್ಳೆ ರೀತಿಯಲ್ಲಿ ಮುಗಿಸಿಕೊಟ್ಟಿದ್ದಾರೆ. ಮತ್ತು ನೋಡುವ ಜಾಗಗಳು ಸಹ ಒಳ್ಳೆ ತೋರಿಸಿಕೊಟ್ಟಿದ್ದಾರೆ ನಮಗೆ. ಹಾಗೆ ಒಂದು ಫ್ಲೈಟ್ ಇದೊಂದು ಬಿಟ್ಟರೆ ಬೇರೆ ಎಲ್ಲ ರೀತಿಯದ್ದು ನಮಗೆ ಖುಷಿಯಾಗಿದೆ. ಓಕೆ. ಸೊ ನೀವು ಕೊಟ್ಟಂತಹ ದುಡ್ಡಿಗೆ ನಿಮಗೆ ವರ್ತ್ ಅನಿಸ್ತಾ? ಹಾಂ, ವರ್ತ್ ಆಯಿತು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಎಸ್ ಸರ್ ನಮಸ್ತೆ ಸರ್. ನಮಸ್ತೆ. ನಿಮ್ಮ ದುಬೈ ಟ್ರಿಪ್ಪಿನ ಅನುಭವ ಸರ್ ಹೇಗಿತ್ತು? ಓವರಾಲ್ ಎಲ್ಲ ಚೆನ್ನಾಗಿತ್ತು. ಮತ್ತು ವಿವರವಾಗಿ ಹೇಳಬೇಕು ಅಂದರೆ ಸಾದಿಕ್ ಅವರ ಒಂದು ಗೈಡೆನ್ಸಲ್ಲಿ, ನೇತೃತ್ವದಲ್ಲಿ ನಮಗೆ ನಾವೇ ಬಂದಿದ್ದೀವಿ ಅನ್ನಿಸ್ಲಿಲ್ಲ. ನಮ್ಮ ಒಬ್ಬ ತಮ್ಮನ ಜೊತೆ ನಾವು ಟೂರ್ ಮಾಡ್ತಾಯಿದ್ದೀವಿ ಅನ್ನಿಸ್ತು. ಅಷ್ಟು ಪ್ರತಿಯೊಂದು ಸ್ಟೇಜಲ್ಲೂ ನಮ್ಮನ್ನು ಕೇರ್ಫುಲ್ಲಾಗಿ ನೋಡಿಕೊಂಡ್ರು. ಅಲ್ಲದೆ ವ್ಯವಸ್ಥೆಗಳು ಕೂಡ ಬ್ರೇಕ್ಫಾಸ್ಟ್ ಆಗಲಿ, ಊಟ ಆಗಲಿ, ಡಿನ್ನರ್ ಆಗಲಿ ತುಂಬ ಚೆನ್ನಾಗಿ ಪ್ಲ್ಯಾಂಡ್ ಆರ್ಗನೈಸೇಷನ್ ಇತ್ತು. ಹೋಟೆಲ್ಲು 4 ಸ್ಟಾರ್ ಹೋಟೆಲ್, ಏಟ್ರಿಯಮ್ ಚೆನ್ನಾಗಿತ್ತು. ಎಲ್ಲ ರೀತಿಯಲ್ಲೂ ವ್ಯವಸ್ಥೆ ತುಂಬ ಚೆನ್ನಾಗಿತ್ತು. ಇಷ್ಟನ್ನು ಹೇಳ್ತೀನಿ. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್. ನಿಮ್ಮ ಅನುಭವ ಹೇಗಿತ್ತು? ನನಗೆ ತುಂಬ ಚೆನ್ನಾಗಿತ್ತು. ಎಲ್ಲ ಇಷ್ಟ ಆಯಿತು. ಎಲ್ಲ ಪ್ಲೇಸು ಚೆನ್ನಾಗಿತ್ತು. ಊಟ, ತಿಂಡಿ, ಹೋಟೆಲ್ ಪ್ರತಿಯೊಂದು ಚೆನ್ನಾಗಿತ್ತು. ತುಂಬ ಖುಷಿ ಆಯಿತು. ಥ್ಯಾಂಕ್ ಯು. ಹೇಳಬೇಕು ಅಂದರೆ ನಮ್ಮ ಒಬ್ಬ ಚಿಕ್ಕ ತಮ್ಮನ ಜೊತೆ ನಾವು ಓಡಾಡಿದ್ವೇನೋ, ಟೂರ್ ಮಾಡಿದ್ವೇನೋ ಅನ್ನಿಸ್ತು. ಅಷ್ಟೇ ಚೆನ್ನಾಗಿ ಎಲ್ಲರ ಜೊತೆ ಬೆರೀತೀರಾ, ಅದು ತುಂಬ ಖುಷಿ. ಅದು ತುಂಬ ಖುಷಿ ಆಯಿತು. ನಮಗೆ ನೀವು ಬೇರೆಯವರು ಅನ್ನಿಸ್ಲಿಲ್ಲ, ನಮ್ಮ ಕುಟುಂಬದಲ್ಲಿ ಒಬ್ಬರು ಅನ್ನಿಸ್ತು. ಅದೇ ನಮಗೆ ಟೂರ್ಗಿನ್ನ ಹೆಚ್ಚಾಗಿ ಅದು ನಮಗೆ ಭಾಳ ಇಷ್ಟ ಆಯಿತು. ಥ್ಯಾಂಕ್ ಯು. ಹಾಂ ಮೇಡಮ್, ಹೇಳಿ. ನೀವು ಮತ್ತೆ ಏನೋ ಒಂಚೂರು ಮರೆತೆ ಮಾತಾಡಬೇಕು ಅಂದರೆ ಹೇಳಿ ಮೇಡಮ್. ಹೌದು ಸರ್. ಆ್ಯಕ್ಚುಲಾಗಿ ನಮ್ಮ ಗೈಡ್ಗಳಾದಂಥ ರೂಪೇಶ್ ಅವರು, ಗುರುರಾಜ್ ಸರ್ ಅವರು ಥ್ರೂ ಔಟ್ ಟ್ರಿಪ್ಪು ನಮ್ಮ ಜೊತೆಗಿದ್ದು ಖುಷಿಯಾಗಿ ನಮ್ಮನ್ನು ಎಲ್ಲ ಕಡೆ ಕರ್ಕೊಂಡು ಹೋಗಿ ಎಲ್ಲ ಕ್ಲೀನಾಗೆ ತೋರಿಸ್ಕೊಂಡು ನಮ್ಮ ಡಾಕ್ಟರನ್ನೆಲ್ಲ ಒಂದು ಸಹಿಸ್ಕೊಂಡು ನಮ್ಮನ್ನು ತುಂಬ ಚೆನ್ನಾಗಿ ನೋಡಿಕೊಂಡ್ರು. ಅವ್ರಿಗೂ ಕೂಡ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ದ ಸಾನಿಯಾ ಹೋಲ್ ಟೀಮ್, ಗುರು ಸರ್ ಆ್ಯಂಡ್ ರೂಪೇಶ್ ಸರ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ವೆರಿ ಮಚ್.